ಸ್ನೇಹಿತರೆ ನಮಸ್ತೆ. ಬನ್ನಿ ನಾವಿಂದು ಆ, ಹಾಗೇನೆ ಒಂದು ಜಾಲಿ ಟ್ರಿಪ್ಪನ್ನು ಹೋಗ್ತಾ ಇನ್ನು ನಾವು ತಲುಪಲಿಕ್ಕೆ ಒಂದು 15 ಕಿಲೋಮೀಟ್ರು ಹೋಗಬೇಕು. 15 ಕಿಲೋಮೀಟ್ರ್ ಹೋಗೋ ತನಕ ಈ ರಸ್ತೆಯಲ್ಲಿ ಸಾಗೋಣ. ನೋಡಿ, ರಸ್ತೆಯ ಅಕ್ಕಪಕ್ಕದ ವಾತಾವರಣ ತುಂಬ ಚೆನ್ನಾಗಿದೆ. ಹಾಗೆಯೇ ನೋಡಿ, ತೆಂಗಿನ ಮರಗಳು, ಭತ್ತದ ಗದ್ದೆ, ಜೋಳ, ರೈತರ ಹಲವಾರು ಬೆಳೆಗಳನ್ನು ನೋಡ್ತಾ ಹೋಗ್ಬೋದು. ನೋಡಿ, ಗದ್ದೆ ಕಾಣ್ತಾ ಇದೆ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಫಾರ್ಮ್ ಹೌಸ್ಗಳಿದ್ದಾವೆ, ಹಾಗೆ ತೆಂಗಿನ ತೋಟಗಳಿದ್ದಾವೆ. ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ. ನೋಡ್ಕೊಂಡು ಹೋಗ್ತಾ ಇದ್ದರೆ ಮುಂದೆ ನೋಡಿ, ಆಕಾಶದಲ್ಲಿ ತಿಳಿ ಮೋಡ ಹೇಗೆ ತೇಲ್ತಾ ಇದೆ ಅಂತ. ನಿಮ್ಮ ಇವತ್ತು 3D ಪ್ರಿಂಟಿಗೂ ಕೂಡ ಕಮ್ಮಿ ಇಲ್ಲ. ನಾನೇನು ನಿಮ್ಮ 3D ಪ್ರಿಂಟನ್ನು ನಮ್ಮನ್ನೇ ನೋಡಿ ಮಾಡಿದರೆ ಅನ್ನೋ ಮಟ್ಟಕ್ಕೆ ಇವತ್ತು ಆಕಾಶದಲ್ಲಿ ಬೆಳ್ಳಿಯ ಮೋಡಗಳು ತೇಲ್ತಾ ಇದೆ. ನೋಡಿ, ನೋಡ್ತಾ ಹೋಗೋಣ. ಹಾಗೆಯೇ ಅದರನ್ನು ಸವಿಯೋಣ. ನೋಡಿ ಎಷ್ಟು ಸುಂದರವಾಗಿದೆ ಅಂತ. ನೋಡಿ ಆ ಕಡೆ ನೋಡಿ, ಎಷ್ಟು ಭಾಳ ಚೆನ್ನಾಗಿದೆ. ಹೇಗಿದೆ ಮೋಡ ಬೆಳ್ಳಿನೇ ಮೇಲಿಟ್ಟಿರೆ ಅಂತ ಅನಿಸ್ಬೇಕು, ಆ ಮಟ್ಟಕ್ಕಿದೆ. ಸ್ನೇಹಿತರೆ, ಇವತ್ತು ನಾವು ಒಂದು ವಿಶೇಷವಾದ ಜಾಗಕ್ಕೆ ಹೋಗೋಣ. ವಿಶೇಷವಾದ ಜಾಗ ಹೇಳ್ತೀನಿ ಮುಂದೆ. ನಿಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ, ಕರ್ಕೊಂಡು ಹೋಗ್ತೀನಿ. ಆ ಜಾಗನ ನಾವು ವಿಸಿಟಿಂಗ್ ಮಾಡೋಣ ಇವತ್ತು. ನಾನು ತುಂಬ ದಿನಗಳಿಂದ ಯೋಚನೆ ಮಾಡಿದ್ದೆ, ಹಾಗೆ ನನ್ನ ಮನಸ್ಸಲ್ಲಿತ್ತು ಹೋಗಬೇಕು, ಆ ಜಾಗನ ನೋಡಬೇಕು, ನಿಮಗೆ ತೋರಿಸ್ಬೇಕು ಆ ಜಾಗನ ಅಂತ. ತುಂಬ ಚೆನ್ನಾಗಿದೆ ಜಾಗ. ಅಂದರೆ ತುಂಬ ಹಳೆಯ ಜಾಗ, 164 ವರ್ಷಗಳ ಹಿಂದಿನ ಜಾಗ, 2 ಶತಮಾನಗಳನ್ನು ನೋಡಿದೆ ಅಂತ ಹೇಳ್ತಾರೆ. ಹಾಗಾಗಿ ನೋಡೋಣ. ಅದೇನಿನ್ನು ಕೆಲವೇ ವರ್ಷಗಳು ಮಾತ್ರ ನಮಗೆ ನೋಡ್ಲಿಕ್ಕೆ ಅವಕಾಶ ಅಂತ ಅನಿಸುತ್ತೆ, ಮುಂದೆ ಸಿಗಲ್ಲ ಆ ಜಾಗ. ಇವತ್ತು ನಾವೇನು ನೋಡಿದ್ದೀವಿ, ನಾವೇ ಪುಣ್ಯವಂತರು. ಅದನ್ನು ಬನ್ನಿ ನೋಡೋಣ, ಹೋಗ್ತಾ ಇರೋಣ. ಈಗ ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಗೊತ್ತಾಯ್ತಲ್ಲ ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ. ಹಾಸನ ನಗರಕ್ಕೆ ಬಂದಿದ್ದೀನಿ. ಈಗ ನಿಮಗೆ ಅನಿಸಿರ್ಬೋದು, ನೋಡಿದವರಿಗೆ ಗೊತ್ತಿರ್ಬೋದು, ಓ ಇದೇ ಜಾಗ ಅಂತ. ಹಾಸನ ನಗರದಲ್ಲಿ ಈಗ ನಾನು ಇದ್ದೀನಿ. ಹಾಸನ ನಗರದಿಂದ ಮುಂದೆ ಹೋಗ್ತಾ ಇದ್ದೀನಿ. ಇಲ್ಲಿಂದ 15 ಕಿಲೋಮೀಟ್ರ್ ದೂರದಲ್ಲಿ ಆ ಸ್ಥಳ ಇದೆ. ಬನ್ನಿ ವಿಸಿಟ್ ಮಾಡೋಣ, ಕರ್ಕೊಂಡು ಹೋಗ್ತೀನಿ. ಸ್ವಾಗತ ಸುಸ್ವಾಗತ ಆ ಸ್ಥಳಕ್ಕೆ. ನಮಸ್ತೆ ಸ್ನೇಹಿತರೆ, ಬನ್ನಿ ನಾವಿಂದು ಹಾಸನ ಜಿಲ್ಲೆ ಹತ್ತಿರ ಇರತಕ್ಕಂಥ ಗೊರೂರು ಡ್ಯಾಮಿನಲ್ಲಿ ಮುಳುಗಡೆ ಆಗಿರತಕ್ಕಂಥ ಶೆಟ್ಟಿಹಳ್ಳಿಯ ಚರ್ಚನ್ನು ನೋಡೋಣ. ತುಂಬ 200 ವರ್ಷಗಳ ಹಳೆಯಾದಂಥ ಇತಿಹಾಸ ಇರತಕ್ಕಂಥ ಈ ಚರ್ಚು ಗೊರೂರು ಹಿನ್ನೀರಿನಲ್ಲಿ ಮುಳುಗೋಗಿದೆ. ಹಾಗಾಗಿ ಅದು ಈಗ ಮಳೆ ಇಲ್ಲದೇ ನೀರು ಕಮ್ಮಿ ಇರೋದ್ರಿಂದ ಮೇಲೆ ಗೋಚರಿಸ್ತಾ ಇದೆ. ಮಳೆಗಾಲದಲ್ಲಿ ಮಳೆ ಬಂದಾಗ ಈ ಚರ್ಚು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುತ್ತೆ. ಇವತ್ತು ಪ್ರವಾಸಿ ತಾಣವಾಗಿ ಒಂಥರ ಮಾರ್ಪಟ್ಟಿದೆ. ಎಲ್ಲ ಪ್ರವಾಸಿಗಳು ಇಲ್ಲಿ ಬಂದು ಭೇಟಿ ನೀಡ್ತಿದ್ದಾರೆ. ಬನ್ನಿ ಈ ಚರ್ಚಿನ ಇತಿಹಾಸನ ತಿಳ್ಕೊಳ್ತಾ ಹೋಗೋಣ. ಯಾವಾಗ ಪ್ರಾರಂಭ ಆಯಿತು, ಯಾವಾಗ ಇದರ ಅಂತ್ಯ ಆಯಿತು, ಯಾವ ರೀತಿ ಅಂತ್ಯ ಆಯಿತು, ಯಾಕೋಸ್ಕರ ಅಂತ್ಯ ಆಯಿತು, ಇದನ್ನು ಯಾರು ಕಟ್ಟಿರೋ, ಇದರ ಆರ್ಕಿಟೆಕ್ಟ್ ಯಾರು ಅಂತ ಎಲ್ಲವ ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಸ್ವಾಗತ ಸುಸ್ವಾಗತ ಶೆಟ್ಟಿಹಳ್ಳಿಯ ಹಳೆಯ 200 ವರ್ಷಗಳ ಚರ್ಚಿಗೆ. ಸ್ನೇಹಿತರೆ ನೋಡಿದ್ರಲ್ವಾ, ನೋಡಿ ಬನ್ನಿ, ನಾವು ಇದೇ ಹೇಳಿದ್ದು ಚರ್ಚ್ ಅಂತ. ಹಾಸನದಲ್ಲಿ ಇರತಕ್ಕಂಥ ಈ ಚರ್ಚಿನ ಇತಿಹಾಸ ತುಂಬ ವಿಶೇಷವಾಗಿದೆ. ಇದನ್ನು 1860ನೇ ಇಸ್ವಿಯಲ್ಲಿ ಭಾರತದಲ್ಲಿ ಇದ್ದಂಥ ಫ್ರೆಂಚ್ ಮಿಷನರಿಗಳು ನಿರ್ಮಿಸಿದ್ದು ಅಂತ ಹೇಳುತ್ತೆ ದಾಖಲೆ ಪ್ರಕಾರ. ವಸಾಹತುಶಾಹಿಗಳ ದಾಖಲೆ ಪ್ರಕಾರ ಇಲ್ಲಿ ಒಂದು ಊರಿತ್ತು. ಆ ಊರಿನ ಹೆಸರೇ ಸಾತಹಳ್ಳಿ ಅಂತ ಊರು. ಇದಕ್ಕೆ ಸಾತಹಳ್ಳಿ ಅಂತ. ಇವತ್ತು ನಾವು ಶೆಟ್ಟಿಹಳ್ಳಿ ಅಂತ ಕರಿತೀವಿ. ಶೆಟ್ಟಿಹಳ್ಳಿ ಅನ್ನೋದು ಮೇಲಿರ್ತಕ್ಕಂಥ ಊರು. ಇಲ್ಲಿಗೂ ಅಲ್ಲಿಗೂ 2 ಕಿಲೋಮೀಟರ್ ದೂರ ಇದೆ. ಈ ಜಾಗನ ಸಾತಹಳ್ಳಿ ಅಂತ ಕರಿತಾ ಇದ್ರು ಇದನ್ನ. ಹಾಗಾಗಿ ಇದೊಂಥರ ವಿಶೇಷವಾದಂಥ ಚರ್ಚು. ಅವತ್ತಿನ ಕಾಲಕ್ಕೆ ಈ ಮಟ್ಟದ ಚರ್ಚನ್ನು ಕಟ್ಟಿದ್ದಾರೆ ಅಂದರೆ ಇದು ತುಂಬ ದೊಡ್ಡದಿದೆ. ಇದನ್ನ ಗೋತಿಕ್ ವಾಸ್ತುಶಿಲ್ಪಿಯ ಭವ್ಯವಾದ ರಚನೆಯಾಗಿದೆ. ಅಂದರೆ ಗೋತಿಕ್ ವಾಸ್ತುಶಿಲ್ಪಿ ಅಂತ ಬರುತ್ತೆ, ಆ ಶಿಲ್ಪಿಯ ಇದರಲ್ಲಿ ರಚನೆಯಲ್ಲಿ ಕಟ್ಟಿದ್ದಾರೆ. ನೋಡಿ, ಇದನ್ನು ಕಟ್ಟಿರ್ತಕ್ಕಂಥದ್ದು ನೋಡಿ, ಕಮಾನ್ಗಳು ಕಟ್ಟಿದ್ದಾರೆ, ಅಲ್ಲಲ್ಲೇ ಗ್ಯಾಪ್ ಇಟ್ಟಿದ್ದಾರೆ. ಯಾವುದೇ ಥರನಾದ ಕಬ್ಬಿಣ ಆಗಲಿ, ಇವತ್ತು ನಾವೇನು ಬಳಸ್ತಾ ಇದ್ದೀವಿ, ಕಬ್ಬಿಣ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು, ಜೆಲ್ಲಿ ಆಗಿರ್ಬೋದು, ಅದನ್ನು ಯಾವುದೂ ಬಳಸಿಲ್ಲ. ಸಾಧಾರಣವಾದಂಥ ಒಂದು ಇಟ್ಟಿಗೆ, ಸುಟ್ಟಂಥ ಇಟ್ಟಿಗೆ ತಗೊಂಡು ಅದಕ್ಕೆ ಗಾರೆ ಅಂತ ಹೇಳ್ತೀವಿ. ಇವತ್ತು ಸಿಮೆಂಟ್ ಎಲ್ಲ ಬಂದಿದೆ. ಇವತ್ತಿನ ಸಿಮೆಂಟಿಗೂ ಅವತ್ತಿನ ಗಾರೆಗೂ ಭಾಳ ವ್ಯತ್ಯಾಸಗಳಿತ್ತು. ಅದನ್ನು ಆ ಗಾರೆಯನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥ ಜಾಗ. ನೋಡಿ, ಇಟ್ಟಿಗೆ ಇದೆ ನೋಡಿ. ಹಾಗೆ ಗಾರೆ ನೋಡಿ, ಇವತ್ತಿನ ಸಿಮೆಂಟಿಗೂ ನೀವು ಯಾವ ಥರ ಬಳಸ್ತಿದ್ದಾರೆ ಅದೇ ರೀತಿ ಅವತ್ತಿನ ಗಾರೆ ಬಳಸಿದ್ದಾರೆ. ಅದು ಬಳಸೋಕ್ಕೆ ಒಂದು ಅವ್ರದ್ದೇ ಆದಂಥ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಾರೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ.
ನೋಡಿ. ಇದು ಮತ್ತೆ ವರ್ಷದ 6 ತಿಂಗಳ ಕಾಲ ನೀರಲ್ಲೇ ಇರುತ್ತೆ. ಇದು ಸಂಪೂರ್ಣವಾಗಿ ಮುಳುಗಿರುತ್ತೆ. ಇದು ನೀವು ನೋಡ್ಬೋದು. ಈಗ ಮಾತ್ರ ಈ ಬೇಸಿಗೆ ಸಮಯದಲ್ಲಿ ಮಾತ್ರ ಇದು ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಮತ್ತೆ ಮಳೆಗಾಲ ಬಂದಾಗ ಸಿಗಲ್ಲ. ನೋಡಿ, ಪ್ರವಾಸಿ ತಾಣವಾಗಿದೆ. ತುಂಬ ಪ್ರವಾಸಿಗರಿದ್ದಾರೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಹಿಂಭಾಗದಲ್ಲಿ ಅಗ್ಲ ಕಮಾನಾಗೆ ಮಾಡಿದ್ದಾರೆ. ನೋಡಿ, ಇಟಿಗೆಗಳೆಲ್ಲ ತುಂಬ ಚಿಕ್ಕ ಇಟಿಗೆ. ಇವತ್ತಿನ ಹಾಗೆ 4 ಇಂಚು 5 ಇಂಚು ದಪ್ಪ ಬರುತ್ತೆ ಇಟಿಗೆಯನ್ನ ಇದಿಲ್ಲ. ಮಣ್ಣಿನಿಂದ ಸುಟ್ಟಂತೆ ಇಟಿಗೆ. ನೋಡಿ, ಚಿಕ್ಕದಾಗಿದೆ. 2 ಇಂಚು ದಪ್ಪ ಅಥವಾ 2.5 ಇಂಚು ದಪ್ಪ ಮಾತ್ರ ಇದೆ. ನೋಡಿ, ಅಲ್ಲಿ ತುಂಬ ದೊಡ್ಡ ಪ್ರಾಂಗಣ ಎಲ್ಲ ತುಂಬ ದೊಡ್ಡದಿದೆ. ಇದೆಲ್ಲ ಬಿದ್ದೋಗಿದೆ. ಒಂದು ಸೈಡ್ ಬಿದ್ದಿದೆ ನೋಡಿ, ಆ ಕಡೆ ಬಿದ್ದೋಗಿದೆ. ಅದು ಮುಂದೆ ಅದೇ ಫ್ರಂಟ್, ಇದೇ ಫ್ರಂಟ್ ಇದು. ನೋಡಿ, ಅಲ್ಲಿ ಅದೆಲ್ಲ ಬಿದ್ದೋಗಿದೆ. ನೋಡಿ, ಮುಂದೆ ನೀರಿದೆ, ನೀರು ಕಾಣಿಸ್ತಾ ಇದೆ. ಇದಕ್ಕೂ ಯಾವ ರೀತಿ ಬರ್ಸ್ಯಾರ ಗಾರೆ ಅಂದರೆ ಇದಕ್ಕೆ ಅವಾಗ ಬೆಲ್ಜಿಯಂ ಈಜಿಪ್ಟಿನ ಜಿಪ್ಸಮನ್ನು ಬಳಸ್ಯಾರೆ. ಹಾಗೆ ಬೆಲ್ಲ, ಅದ್ರ ಜೊತೆಗೆ ಕೋಳಿ ಮೊಟ್ಟೆಯ ಚಿಪ್ಪುಗಳು, ಇದನ್ನು ಹಾಕಿ ಅರ್ದು ಮಾಡಿರ್ತಕ್ಕಂಥ ಒಂದು ಗಾರೆ. ಈ ಗಾರೆನ ಮಾಡಿ ಅದರಲ್ಲಿ ಇದು ಮಾಡ್ತಾ ಬರ್ತಾರೆ. ಇದು ಅವತ್ತಿನ ಕೆಲವು ಭಕ್ತರು ಅಂದರೆ ನೋಡಿ, ಅಲ್ಲೊಂದು ಸೇತುವೆ ಕಾಣ್ತಾ ಇದೆ. ಅದು ಮೇಲೆ ಆ ಕಡೆ ದೊಡ್ಡ ಸೇತುವೆ. ಆ ಸೇತುವೆಯನ್ನು ದಾಟ ಹೋಗ್ಲಿಕ್ಕೆ ಅವತ್ತಿನ ಭಕ್ತರುಗಳಿಗೆ ಒಂದು ಪ್ರಾರ್ಥನಾ ಸ್ಥಳವಾಗಿತ್ತು, ಪೂಜನೀಯ ಸ್ಥಳವಾಗಿತ್ತು. ಆದರೆ ಇದಕ್ಕೆ ಒಂದು ದುರಂತ ಆಯಿತು. ದುರಂತ ಅಂದರೆ ಯಾವ ರೀತಿ ಸಮಸ್ಯೆ ಆಯಿತು ಅಂದರೆ, ಅಂದಿಗೆ ಅವತ್ತು ಆಕಸ್ಮಿಕವಾದಂಥ ಒಂದು ಘಟನೆ ಇದು ಈ ಪರಿಸ್ಥಿತಿಗೆ ಬಂದು ತಲುಪೋದು. ಅಂದರೆ ಅವತ್ತಿನ ಕಾಲದಲ್ಲಿ ಗತವೈಭವದಲ್ಲಿ ಮೆರೆತಿದ್ದಂಥ ಈ ಪ್ರಾರ್ಥನಾ ಮಂದಿರ, ಚರ್ಚ್ ಅಂತ ಏನು ಹೇಳ್ತೀವಿ, ಅದು ಅವನತಿ ಆಗಲು ಒಂದೇ ಒಂದು ಕಾರಣ ಆಯಿತು. 1960ನೇ ಇಸ್ವಿಲಿ ಸರ್ಕಾರ ಏನು ಒಂದು ನಿರ್ಧಾರ ತಗಂತು ಅಂದರೆ, ಹಾಸನ ಜಿಲ್ಲೆಯ ಗೊರೂರಿನ ಹತ್ರ ಹೇಮಾವತಿಯಾಗಿ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಬೇಕು ಅಂತ ಒಂದು ನಿರ್ಧಾರ ಮಾಡಿತು. ಆ ಅಡ್ಡಲಾಗಿ ನಿರ್ಮಿಸಿದ ಅಣೆಕಟ್ಟಿನಿಂದಾಗಿ ಅದು ನೀರಿನಿಂದ ಸಂಪೂರ್ಣವಾಗಿ ಮುಳುಗೋದು. ಇಲ್ಲಿಂದ ಎಲ್ಲ ಸ್ಥಳಾಂತರ ಮಾಡಿರು. ಎಲ್ಲ ಮನೆಗಳು ಇದ್ದಂಥ ಜನಗಳು ಪ್ರತಿಯೊಂದನ್ನು ಸ್ಥಳಾಂತರ ಮಾಡಿದಾಗ ಈ ಚರ್ಚ್ ಇಲ್ಲೇ ಉಳಿತು. ಇದನ್ನ ಸ್ಥಳಾಂತರ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತೇನಾಯಿತು ಅಂದರೆ, ನೀರಿನಲ್ಲಿ ಮುಳುಗಿ ಇವತ್ತು ಒಂದು ಹಳೆಯ ಕಟ್ಟಡವಾಗಿ ಪ್ರೇಕ್ಷಣೀಯ ಸ್ಥಳವಾಗಿ ನಿಂತಿದೆ. ನೋಡಿ, ಕಾಣಿಸ್ತಾ ಇದೆಯಲ್ವಾ ಸ್ನೇಹಿತರೆ? ನೋಡಿ, ಅವತ್ತಿನ ನಿರ್ಮಾಣ ಹೇಗಿದೆ ಅಂತ ನೋಡಿ. ಇವತ್ತು ನಾವೆಲ್ಲ ಹೇಳ್ತೇವೆ ಕಾಂಕ್ರೀಟ್ ಬೇಕು, ಅದಕ್ಕೆ ರಾಡ್ ಹಾಕಬೇಕು, ಜಲ್ಲಿ ಹಾಕಬೇಕು ಅಂತ. ಯಾವುದೂ ಇಲ್ಲ, ಬರೀ ಇಟ್ಟಿಗೆ ಮತ್ತು ಗಾರೆಯಲ್ಲಿ ನಿಂತಿರ್ತಕ್ಕಂಥದ್ದು. ನಾನು ನೋಡಿರೋಂಗೆ ಫೌಂಡೇಶನ್ನು ಕೂಡ ಇವತ್ತು ಆಳವಾಗಿ 3 ಅಡಿ 4 ಅಡಿ ಫೌಂಡೇಶನ್ ಮಾಡಬೇಕು, ಯಾವುದೂ ಇಲ್ಲ. ಅದನ್ನೇನು ಮಾಡಿದ್ದಾರೆ ಅಂದರೆ, ಅಡಿಯಲ್ಲಿ ಒಂದು ಹಾಸುಗಲ್ಲನ್ನು ಹಾಸಿಬಿಟ್ಟು ಅದ್ರ ಮೇಲೆ ಇದನ್ನು ಕಟ್ಟಿದ್ದಾರೆ. ಹೋಗಿ ನೋಡಿ ಒಂದ್ಸತಿ, ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಕೆಲವಾರು ವರ್ಷಗಳು ಮಾತ್ರ ನಿಲ್ಬೋದು ಅನ್ಸುತ್ತೆ. ನಿಂತರೆ ಇದು ಕ್ಲೋಸ್, ಮತ್ತೆ ನಮಗೆ ನೋಡಬೇಕು ಅಂದ್ರೂ ಸಿಗಲ್ಲ. ಇದರ ನಿರ್ಮಾಣ ಆಗಿರ್ತಕ್ಕಂಥದ್ದು 1860ನೇ ಇಸ್ವಿಯಲ್ಲಿ ಇದರ ನಿರ್ಮಾಣ ಆಗಿರ್ತಕ್ಕಂಥದ್ದು. ಫ್ರೆಂಚ್ ಮಿಷನರಿಗಳು ಇದನ್ನು ನಿರ್ಮಿಸಿದ್ದಾರೆ ಅಂತ ಹೇಳುತ್ತೆ. ಹಾಗೆ ನೋಡಿ, ಇವತ್ತು ನೀರಿಲ್ಲ. ಹಾಗಾಗಿ ನೋಡಿ, ಈಗ ಇದೇ ಮುಂಭಾಗ, ಇದು ಈ ಚರ್ಚಿನ ಮುಂಭಾಗ. ಇದು ನೋಡಿ, ಒಂದು ಭಾಗ ಬಿದ್ದೋಗಿದೆ, ಆ ಕಡೆ ಒಳಗಡೆನೂ ಎಲ್ಲ ಬಿದ್ದೋಗಿದೆ. ತುಂಬ ಚೆನ್ನಾಗಿದೆ. ನಿಮ್ಮ ಒಂದು ದಿನದ ರಜೆಯನ್ನು ತಗೊಂಡು ಈ ಸ್ಥಳಕ್ಕೆ ಬರ್ಬೋದು. ಹಾಸನದಿಂದ ಕೇವಲ 15 ಕಿಲೋಮೀಟರ್ ಮಾತ್ರ ದೂರದಲ್ಲಿದೆ. ನೋಡಿ, ಮೇಲ್ಗಡೆ ಇದೆಯಲ್ಲ, ಆ ಕಮಾನೆಲ್ಲ ಮುಚ್ಚೋಗುತ್ತೆ. ಅಷ್ಟು ಎತ್ತರಕ್ಕೆ ನೀರು ಬರುತ್ತೆ ಮಳೆಗಾಲದಲ್ಲಿ. ಅಷ್ಟು ಎತ್ತರಕ್ಕೆ ನೀರು ಬಂದು ಅದು ಮುಚ್ಚಿ ಸಂಪೂರ್ಣವಾಗಿ. ಈಗ ಮತ್ತೊಂದು ಕೂಗು ಕೇಳಿ ಬರ್ತಾ ಇದೆ. ಏನಂದರೆ, ಕೆಲವು ಜನಗಳಲ್ಲಿ ಮತ್ತೆ ಇದನ್ನು ನಿರ್ಮಿಸಬೇಕು, ಇದೇ ಜಾಗದಲ್ಲಿ ಸುಸ್ಥಿತಿಗೆ ತರಬೇಕು, ಸುಸ್ಥಿತಿಗೆ ತಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಬೇಕು ಅಂತ. ನೋಡಿ, ಇದು ಬೀಳಲಿಕ್ಕೆ ಕಾರಣವಾದಂಥ ಒಂದು ಸ್ಥಳನ ತೋರಿಸ್ತೀನಿ ನೋಡಿ. ತುಂಬ ದೂರದಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಅಲ್ಲಿ ನೋಡಿ, ಅಲ್ಲಿ ಡ್ಯಾಮ್ ಕಾಣಿಸ್ತಾ ಇದೆ ನೋಡಿ, ಗೊರೂರು ಡ್ಯಾಮ್. ಅದೇ ಗೊರೂರು ಡ್ಯಾಮ್, ಗೊರೂರು ಹತ್ರ ಇದೆ. ಹೇಮಾವತಿ ಅಣೆಕಟ್ಟು ಅಂತ ಹೇಳ್ತೀವಿ. ಇದನ್ನು 1960ನೇ ಇಸ್ವಿಯಲ್ಲಿ ಕಟ್ಟಿದ್ರು. ಆ ಚರ್ಚಿನ ನಿರ್ಮಾಣ ಮಾಡಿದ್ದಕ್ಕೂ ಈ ಅಣೆಕಟ್ಟು ನಿರ್ಮಾಣ ಮಾಡಿದ್ದಕ್ಕೂ ಮಧ್ಯದಲ್ಲಿ 100 ವರ್ಷಗಳಿದೆ. 100 ವರ್ಷ ಗತವೈಭವದಲ್ಲಿ ಮೆರೀತಿ ಚರ್ಚು. ಅದಾದ ನಂತರ ಈ ಹಿನ್ನೀರಿನಲ್ಲಿ ಮುಳುಗಿ ಇವತ್ತು ಅವಶೇಷಗಳನ್ನು ಮಾತ್ರ ನಾವು ನೋಡಲು ಸಾಧ್ಯ. ಇನ್ನು ಮುಂದಿನ ಪೀಳಿಗೆಯಲ್ಲಿ ಇದು ಕೂಡ ಇಲ್ದಂಗೆ ಆಗುತ್ತೆ. ನೋಡಿ, ಪ್ರಕೃತಿ ಹೇಗೆ ಕಾಣ್ತಿದೆ, ನೀರು ನೋಡಿ.
ಇಷ್ಟ ಆಗಿದೆ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ದಯಮಾಡಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮವ ಅನಿಲ್ ಬಿಂದು. ಥ್ಯಾಂಕ್ ಯು ನನ್ನ ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಸ್ನೇಹಿತರೆ.